B.Ed ಫಸ್ಟ್ ಸೆಮಿಸ್ಟರ್ PC1 ಬಾಲ್ಯ ಮತ್ತು ಕಿಶೋರಾವಸ್ಥೆಯ ಮನೋವಿಜ್ಞಾನ. ಇಂದಿನ ವಿಡಿಯೋದಲ್ಲಿ ಗ್ರಹಿಕೆ ವಲಯ ಸಂಪೂರ್ಣವಾಗಿರ್ತಕ್ಕಂಥ ಮಾಹಿತಿಯನ್ನು ಕೊಡಲಾಗಿದೆ. ವ್ಯಕ್ತಿಯ ಪ್ರಜ್ಞೆಯಿಂದಿರುವ ಭೌತಿಕ ಜಗತ್ತಿನ ಎಲ್ಲ ಅಂಶಗಳು ಅವನ ಗ್ರಹಿಕೆಯ ಕ್ಷೇತ್ರವಾಗಿದೆ. ಪ್ರತಿಯೊಬ್ಬ ಪಕ್ವ ವ್ಯಕ್ತಿಯು 3 ತರಹದ ಮಾನಸಿಕ ಕೌಶಲ್ಯಗಳನ್ನು ವಿಸ್ತರಿಸುವ ಮೂಲಕ ಮುಂದುವರೆಸಿದ್ದಾನೆಂದು ಕಂಡುಬರುತ್ತದೆ. ಈ ಮೂಲಕ ಕೌಶಲ್ಯಗಳು 3 ಪ್ರಾತಿನಿಧಿಕ ಮಾರ್ಗಗಳಾಗಿವೆ. ಇವು ವಾಸ್ತವಿಕತೆಯನ್ನು ತಿಳಿಸಿಕೊಡುತ್ತದೆ. ಮಗುವಿನ ವಯೋಕ್ರಮದಲ್ಲಿ ಬೆಳೆಯುವ 3 ಮುಖ್ಯ ಮಾಧ್ಯಮಗಳಲ್ಲಿ ಪ್ರಾತಿನಿಧ್ಯತೆಯು ಸಾಧಿಸಲ್ಪಡುತ್ತದೆ. ಅವುಗಳೆಂದರೆ ಇಲ್ಲಿ ಗ್ರಹಿಕೆ ವಲಯ ಅಂದರೆ ವ್ಯಕ್ತಿಯ ಪ್ರಜ್ಞೆ. ಜಗತ್ತಿನಲ್ಲಿ ತುಂಬ ನೋಡಲು ಜಗತ್ತಿನಲ್ಲಿ ಭೌತಿಕವಾಗಿರ್ತಕ್ಕಂಥ ಕಣ್ಣಿಗೆ ಕಾಣಿಸ್ತಕ್ಕಂಥ ತುಂಬ ಸ್ಥಳಗಳು ಆಗಿರ್ಬೋದು ಅಥವಾ ಯಾವುದೇ ಕೆಲಸ ಆಗಿರ್ಬೋದು, ಅದನ್ನು ನೋಡಿ ನಾವು ಮಾಹಿತಿಯನ್ನು ಒದಗಿಸಿಕೊಳ್ಳುತ್ತೇವೆ. ಇದನ್ನು ನಾವು ಗ್ರಹಿಕೆ ಅಂದರೆ ಒಂದು ವ್ಯಕ್ತಿಯ ಅಥವಾ ಕೌಶಲ್ಯ ಆಗಿರ್ಬೋದು, ಅವರಿಂದ ನಾವು ಕಲಿತುಕೊಳ್ಳುವ ಅಥವಾ ಅವರ ಮಾಹಿತಿಯನ್ನು ತಿಳಿದುಕೊಳ್ಳುವುದಕ್ಕೆ ನಾವು ಗ್ರಹಿಕೆ ಎಂದು ಹೇಳುತ್ತೇವೆ. ಕ್ರಿಯಾ ಅಥವಾ ವಿಧಿಬದ್ಧ ಪ್ರಾತಿನಿಧ್ಯ, ಪ್ರತಿಮಾ ಪ್ರಾತಿನಿಧ್ಯ, ಪ್ರತಿನಿಧೀಕರಣ, ಸಾಂಕೇತಿಕ ಪ್ರಾತಿನಿಧ್ಯ. ಜ್ಞಾನಾತ್ಮಕ ವಲಯ. ಇಲ್ಲಿ ಜ್ಞಾನಾತ್ಮಕ ವಲಯ ಅಂದರೆ ಜ್ಞಾನಾತ್ಮಕ ಬೆಳವಣಿಗೆಯ ಹಂತದಲ್ಲಿ ವ್ಯಕ್ತಿ ಸಂಕೋಲೆಗಳನ್ನು ಮಾನಸಿಕವಾಗಿ ಉಪಯೋಗಿಸಿಕೊಂಡು ಪರಿಸರದ ಮೇಲೆ ಹತೋಟಿ ಹೊಂದಲು ಪ್ರಯತ್ನಿಸುತ್ತಾನೆ. ಇಲ್ಲಿ ಜ್ಞಾನಾತ್ಮಕ ಬೆಳವಣಿಗೆಯ ಹಂತ ಯಾವ ರೀತಿಯಲ್ಲಿರುತ್ತದೆ ಅಂದರೆ ಮಾನಸಿಕವಾಗಿ ವ್ಯಕ್ತಿ ತನ್ನ ಪರಿಸರದ ಮೇಲೆ ಹತೋಟಿ ಅಂದರೆ ತನ್ನ ಅಧಿಕಾರವನ್ನು ಹೊಂದುತ್ತಾನೆ. ವ್ಯಕ್ತಿ ಘನರೂಪದ ವಾಸ್ತವಿಕ ಅಂಶಗಳೊಂದಿಗೆ ವರ್ತಿಸುವುದರ ಬದಲಾಗಿ ವಾಸ್ತವಿಕತೆಯನ್ನು ಪ್ರತಿನಿಧಿಸುವ ಚಿತ್ರ, ಶಬ್ದ ಮತ್ತು ಸಂಕೇತಗಳೊಂದಿಗೆ ವರ್ತಿಸುತ್ತಾನೆ. ವ್ಯಕ್ತಿ ತನ್ನ ಕಣ್ಣಿಗೆ ಕಾಣಿಸ್ತಕ್ಕಂತಹ ಗಿಡ ಆಗಿರ್ಬೋದು, ಮರ ಆಗಿರ್ಬೋದು, ಇಂಥ ವಸ್ತುಗಳನ್ನು ಕಣ್ಣಿಗೆ ಕಾಣ್ತಕ್ಕಂತಹ ವಾಸ್ತವಿಕತೆಯನ್ನು ಚಿತ್ರ ಕೂಡ ಮಾಡ್ಬೋದು ಅಥವಾ ಅದರ ಒಂದು ಶಬ್ದ ಕೂಡ ಅದರ ಸಂಕೇತ ಕೂಡ ಗುರುತಿಸಲು ಪ್ರಾರಂಭಿಸುತ್ತಾನೆ. ಇಂತಹ ಪ್ರತಿನಿಧಿಗಳೊಂದಿಗೆ ನಿರಂತರವಾಗಿ ವರ್ತಿಸುವ ಮೂಲಕ ತನ್ನ ಸುತ್ತಲಿನ ಪರಿಸರದ ಬಗ್ಗೆ ತಿಳುವಳಿಕೆ ಹೊಂದುತ್ತಾನೆ. ವಸ್ತುಗಳು ಘನ ರೂಪದಲ್ಲಿದ್ದರೂ ಅಮೂರ್ತವಾಗಿ ಅವುಗಳನ್ನು ಕಲ್ಪಿಸಿಕೊಳ್ಳುತ್ತಾನೆ. ಈ ಹಂತದಲ್ಲಿ ವ್ಯಕ್ತಿ ತಾನು ಬದುಕುವುದಕ್ಕಾಗಿ ಮಾನಸಿಕ ಪ್ರತಿಬಂಧಗಳನ್ನು ಬದಲಾಯಿಸುತ್ತಾನೆ. ವ್ಯಕ್ತಿ ಯಾವ ರೀತಿಯಲ್ಲಿ ಘನ ರೂಪದಲ್ಲಿ ಅಮೂರ್ತವಾಗಿರ್ತಕ್ಕಂತಹ ಒಂದು ಕಲ್ಪನೆಗಳನ್ನು ಕೂಡ ಮಾಡುತ್ತಾನೆ. ಅದು ಹೇಗೆ ಎಂದರೆ ಆಕಾಶದಲ್ಲಿ ಹಾರುವುದು, ತನ್ನಿಂದ ತಾನೇ ಆಕಾಶದಲ್ಲಿ ಹಾರತಕ್ಕಂಥದ್ದು ಸಾಧ್ಯವಿಲ್ಲ, ಆದರೂ ಕೂಡ ಅವನು ಕಲ್ಪಿಸಿಕೊಳ್ಳುತ್ತಾನೆ. ಅವಲೋಕಿಸಲ್ಪಟ್ಟ ಜೀವನ ಎಂದರೆ ಒಬ್ಬ ವ್ಯಕ್ತಿಯು ತನ್ನ ಕಾರ್ಯ, ಆಲೋಚನೆ ಮತ್ತು ಭಾವನೆಗಳನ್ನು ಕುರಿತು ಸ್ವಯಂ ಪರೀಕ್ಷಣವಾಗಿದೆ ಹಾಗೂ ಇದು ವ್ಯಕ್ತಿಯ ಸಂಪೂರ್ಣ ಬೆಳವಣಿಗೆ ಅವಶ್ಯಕವಾಗಿದೆ. ಈ ಹಂತದಲ್ಲಿ ಬೆಳೆಯುವಂತಹ ಕೌಶಲ್ಯಗಳು ಹೆಚ್ಚಾಗಿ ಭಾಷಾ ಮತ್ತು ಪರಿಕಲ್ಪನಾತ್ಮಕ ಸ್ವರೂಪವಾಗಿರುತ್ತದೆ. ಇಲ್ಲಿ ಅವಲೋಕಿಸಲ್ಪಟ್ಟ ಅಂದರೆ ತನ್ನಿಂದ ತಾನೇ ಆಲೋಚನೆ ಮಾಡಿ ವ್ಯಕ್ತಿ ತನ್ನ ಕಾರ್ಯಗಳನ್ನು ಆಲೋಚನೆ ಮಾಡಿ ಭಾವನೆಗಳ ಮೂಲಕ ಸ್ವಯಂ ಅದನ್ನು ಮಾಡಿಕೊಂಡು ವ್ಯಕ್ತಿ ಸಂಪೂರ್ಣವಾಗಿರ್ತಕ್ಕಂಥ ಬೆಳವಣಿಗೆ ಅವಶ್ಯಕವಾಗಿದೆ. ಈ ಒಂದು ಹಂತದಲ್ಲಿ ಬೆಳವಣಿಗೆಯು ಕೌಶಲ್ಯಗಳ ಮುಖಾಂತರ ಸಾಮಾಜಿಕ ಭಾವನಾತ್ಮಕ ವಲಯ. ಇತರರ ಭಾವನೆ ಅಥವಾ ಉದ್ದೇಶಗಳನ್ನು ತಿಳಿದು ಆಸಕ್ತಿ, ಮನೋವೃತ್ತಿ, ನಂಬಿಕೆ ಮತ್ತು ಮೌಲ್ಯಗಳಲ್ಲಿ ಈ ಭಾವನೆಗಳನ್ನು ವ್ಯಕ್ತಪಡಿಸುವುದು. ಭಾವನಾತ್ಮಕ ಬೆಳವಣಿಗೆಯ ಹಂತ ದೈಹಿಕ ಮತ್ತು ಬೌದ್ಧಿಕ ಬೆಳವಣಿಗೆಯೊಂದಿಗೆ ಹತ್ತಿರದ ಸಂಬಂಧ ಹೊಂದಿದೆ. ಇದು ಹುಟ್ಟಿನಿಂದ ಮರಣದವರೆಗೆ ನಿರಂತರವಾಗಿ ನಡೆಯುವುದು. ಇಲ್ಲಿ ಹೆಚ್ಚಾಗಿ ಮಾನವನ ವರ್ತನೆಗಳು ಭಾವನಾತ್ಮಕ ಭಾವೋದ್ರೇಕಗಳಿಂದ ನಿರ್ಧರಿಸಲ್ಪಡುತ್ತವೆ ಎಂದು ಮಾನವತಾವಾದಿಗಳು ಹೇಳುತ್ತಾರೆ. ಇದರಿಂದ ಮಾನವತಾವಾದಿಗಳಿಗೆ ವಾತ್ಸಲ್ಯದ ಭಾವನೆ ಮುಖ್ಯ. ಇತರರ ಭಾವನೆ, ಉದ್ದೇಶ ತಿಳಿದು ಆಸಕ್ತಿ, ಮನೋವೃತ್ತಿ, ನಂಬಿಕೆ, ಮೌಲ್ಯ, ಭಾವನೆಗಳನ್ನು ವ್ಯಕ್ತಪಡಿಸುವುದು. ನಮ್ಮ ಭಾವನೆಗಳ ಬೆಳವಣಿಗೆಯ ಒಂದು ಹಂತದಲ್ಲಿ ದೈಹಿಕ ಮತ್ತು ಬೌದ್ಧಿಕವಾಗಿ ಬೆಳವಣಿಗೆ ಕೂಡ ಒಂದು ಸಂಬಂಧ ಹೊಂದಿದೆ. ಹುಟ್ಟಿನಿಂದ ಮರಣದವರೆಗೆ ಇರುವಂತಹ ಒಂದು ನಿರಂತರ ಬೆಳವಣಿಗೆ ಮಾನವನ ವರ್ತನೆ, ಭಾವನೆ ಈ ರೀತಿಯಾಗಿ. ಆದ್ದರಿಂದ ಮಾನವತಾವಾದಿಗಳಿಗೆ ವಾತ್ಸಲ್ಯದ ಭಾವನೆ ಮುಖ್ಯ. ಔಪಚಾರಿಕ ಶಿಕ್ಷಣ ಮಾತ್ರ ಪರಿಪಕ್ವವಾದ
ವ್ಯಕ್ತಿತ್ವ ಮತ್ತು ಭಾವನೆಗಳನ್ನು ರೂಪಿಸುವಲ್ಲಿ ಸ್ವಲ್ಪ ಕಾರ್ಯ ಮಾಡಬಹುದು. ಭಾವನೆಗಳು ಪರಿಪಕ್ವವಾಗಬೇಕಾದರೆ ಜೀವನದುದ್ದಕ್ಕೂ ನಿರಂತರ ಕಾರ್ಯ ಅಗತ್ಯ. ಪರಿಣಾಮಕಾರಿಯಾದ ಕಲಿಕಾ ಪ್ರಕ್ರಿಯೆಯ ಮೂಲಕ ತನ್ನನ್ನು ಸ್ವೀಕರಿಸುವ ಸ್ಥಾನ, ಸ್ನೇಹಿತರನ್ನು ಮಾಡಿಕೊಳ್ಳುವ ಸಾಮಾಜಿಕ ಸಾಮರ್ಥ್ಯಗಳನ್ನು ಮಗುವಿನಲ್ಲಿ ಬೆಳೆಸಬೇಕು. ಒಬ್ಬ ಮಗು ಸಮಾಜದಲ್ಲಿ ಮತ್ತು ಪರಿಸರಕ್ಕೆ ಹೊಂದಿಕೊಂಡು ಬೆಳೆಯಬೇಕಾದರೆ ಅವನ ಒಂದು ಕಲಿಕೆ ಒಂದು ಪ್ರಕ್ರಿಯೆ, ತನ್ನನ್ನು ತಾನು ಸ್ವೀಕರಿಸಿ ಸ್ನೇಹಿತರನ್ನು ಕೂಡ ತಮ್ಮ ಜೊತೆಯಲ್ಲಿ ಕೂಡ ಸಾಮರ್ಥ್ಯ ಹೊಂದುವಲ್ಲಿ ಅವರ ಜೊತೆ ಒಳ್ಳೆಯ ಸಂಬಂಧವನ್ನು ಹೊಂದಿರಬೇಕು. ಭಾಷೆ ಮತ್ತು ಸಂವಹನ. ಭಾಷೆ ಮತ್ತು ಸಂವಹನ ಈ ಹಂತದಲ್ಲಿ ಮಕ್ಕಳ ಭಾಷೆ ಬೆಳವಣಿಗೆಯು ತೀವ್ರವಾಗಿದ್ದು ಮಾತನಾಡುವ, ಓದುವ, ಬರೆಯುವ ಕೌಶಲ್ಯಗಳನ್ನು ಚೆನ್ನಾಗಿ ವಿಕಾಸ ಹೊಂದುತ್ತದೆ. ಹೊಸ ಹೊಸ ಪದಗಳನ್ನು ಕಲಿಯುವುದರ ಜೊತೆಗೆ ಪದ ಸಂಪತ್ತು ಬೆಳೆಸಿಕೊಳ್ಳುವ ಈ ವಯಸ್ಸಿನ ಮಕ್ಕಳಲ್ಲಿ ಉಚ್ಚಾರಣೆ ದೋಷಗಳು ಅಷ್ಟಾಗಿ ಕಂಡುಬರುವುದಿಲ್ಲ. ಒಂದು ವೇಳೆ ಇದ್ದರೂ ಒಂದೆರಡು ಸಲ ಪುನರುಕ್ತಿ ಮಾಡಿದ್ದಲ್ಲಿ ಮಾಯವಾಗುತ್ತದೆ. ಉಗ್ಗಿಸುವಿಕೆ ಮಕ್ಕಳಲ್ಲಿ ಕಂಡುಬಂದಲ್ಲಿ ಸೂಕ್ತ ಚಿಕಿತ್ಸೆ ಕೊಡಿಸಬೇಕು. ಈ ಒಂದು ಭಾಷೆ ಮತ್ತು ಸಂವಹನ ಹಂತದಲ್ಲಿ ಮಕ್ಕಳಿಗೆ ಮಾತನಾಡುವ, ಓದುವ, ಬರೆಯುವ ಕೌಶಲ್ಯವನ್ನು ನಾವು ಏನು ಮಾಡಬೇಕು, ವಿಕಾಸ ಹೊಂದಿರುತ್ತದೆ. ಅಂಥ ಒಂದು ಸಂದರ್ಭದಲ್ಲಿ ಹೊಸ ಹೊಸ ಪದಗಳನ್ನು ಮಕ್ಕಳು ಕಲಿಯುತ್ತಾರೆ. ಇಂಥ ಒಂದು ಸಂದರ್ಭದಲ್ಲಿ ಆಯಾ ಮಕ್ಕಳನ್ನು ಅವರ ವಯಸ್ಸಿಗೆ ಅನುಗುಣವಾಗಿ ಉಚ್ಚರಿಸ್ತಕ್ಕಂಥ ದೋಷಗಳನ್ನು ನಾವು ಕಂಡುಹಿಡಿಯಬೇಕು. ಒಂದು ವೇಳೆ ಅವರಿಗೆ ಆ ಒಂದು ಕಷ್ಟಕರವಾಗಿದ್ದರೆ ಆ ಒಂದು ಪದಗಳ ಅರ್ಥ ಕೂಡ ಇಲ್ಲಿ ಶಿಕ್ಷಕರು ವ್ಯಕ್ತಪಡಿಸಿದರೆ, ಆದರೂ ಪಾಲಕರು ವ್ಯಕ್ತಪಡಿಸಿದರೆ, ಪೋಷಕರು ವ್ಯಕ್ತಪಡಿಸಿದರೆ ಅಂಥವರಲ್ಲಿ ಮಕ್ಕಳನ್ನು ನಾವು ಕಂಡುಹಿಡಿಯಲು ಸೂಕ್ತ ಕ್ರಮವಾಗಿದೆ ಎಂದು ಹೇಳಬಹುದು. ಮಕ್ಕಳಲ್ಲಿ ಸಾಮಾಜಿಕ ಸಂಪರ್ಕಗಳು ಹೆಚ್ಚಿದಂತೆಲ್ಲ ಅವರ ಮಾತಿನ ವಿಷಯಗಳು ಹೆಚ್ಚು ಹೆಚ್ಚು ಪ್ರತ್ಯವರಣ ಕೇಂದ್ರೀಯವಾಗತೊಡಗುತ್ತವೆ. ಮಗುವಿನ ಭಾಷಾ ಬೆಳವಣಿಗೆಯ ಮೂಲಕ ತನ್ನ ಸಹಪಾಠಿ, ಸ್ನೇಹಿತರು, ಶಿಕ್ಷಕರು ಮತ್ತು ಪಾಲಕ ಪೋಷಕರೊಡನೆ ಉತ್ತಮ ಸಂವಹನ ಕೌಶಲ್ಯ ಹೊಂದುತ್ತದೆ. ಉತ್ತಮವಾಗಿರ್ತಕ್ಕಂಥ ಒಂದು ಕೌಶಲ್ಯ ಕೂಡ ಹೊಂದಬೇಕಾದರೆ ಈ ಒಂದು ಮಕ್ಕಳ ಒಂದು ಸಂಪರ್ಕಗಳು ಹೆಚ್ಚಿದಂತೆಲ್ಲ ಮಾತಿನ ವಿಷಯ ಹೆಚ್ಚು ಪ್ರತ್ಯಾವರಣ ಕೇಂದ್ರಿತವಾಗತೊಡಗುತ್ತದೆ. ಇಲ್ಲಿ ಭಾಷೆಯು ಕೂಡ ತುಂಬ ಇಂಪಾರ್ಟೆಂಟು. ಏಕೆಂದರೆ ಶಿಕ್ಷಕರು ಮತ್ತು ಪಾಲಕರ ಎರಡರ ಜೊತೆಯಲ್ಲಿ ಉತ್ತಮವಾಗಿರ್ತಕ್ಕಂಥ ಸಂವಹನ ಹೊಂದಿದ್ದರೆ ಮಕ್ಕಳು ಹಲವಾರು ಕೌಶಲ್ಯಗಳನ್ನು ಕೂಡ ಕಲಿತುಕೊಳ್ಳುತ್ತಾರೆ. ಮುಂದಿನ ವಿಡಿಯೋದಲ್ಲಿ ಸಾಮಾಜಿಕ ಸಂಬಂಧಗಳ ಬಗ್ಗೆ ಸಂಪೂರ್ಣವಾಗಿರ್ತಕ್ಕಂಥ ಮಾಹಿತಿಯನ್ನು ಕೊಡುತ್ತೇನೆ. ಧನ್ಯವಾದಗಳು.